ಬಸ್ಸು ವಿಕ್ರಮ್ ಸಿಕ್ಕದ್ನಾ? ಇಲ್ಲ ಅತ್ತೆ. ಏನು ವಿಕ್ರಮ್ ಸಿಕ್ಕಿಲ್ಲ? ಅಯ್ಯೋ ಸುಧಾ, ಇನ್ನು ವೆಂಕಿ ವಿಷ್ಣು ಶೈಲು ಬಂದಿಲ್ಲ. ಸುಮ್ಮನೆ ಹತ್ತು ಕರೆದು ರಂಪ ಮಾಡಬೇಡ. ನನ್ನ ಮಗ ಬರ್ತಾನೆ, ಅಲ್ಲಿವರೆಗೂ ಸ್ವಲ್ಪ ಸುಮ್ಮನೆ ಇರು. ಲಕ್ಕಿ, ಎಲ್ಲರೂ ಗಾಬರಿ ಆಗಿದ್ದಾರೆ. ನೀವು ಏನು ಮಾತಾಡದೆ ಸೈಲೆಂಟ್ ಆಗಿ ನಿಂತಿದ್ದೀರಾ, ಅದು ಖುಷಿಯಾಗಿ. ವಿಕ್ರಮ್ ಎಲ್ಲೋಗಿದ್ದಾನೆ ಅಂತ ನಿಮಗೆ ಗೊತ್ತಾ? ಅವನು ಒಂದು ಪ್ರೀತಿ ಹುಡ್ಕೊಂಡು ಹೋಗಿದ್ದಾನೆ ಕಣೆ. ವೇದ ಹತ್ರಕ್ಕೆ ಹೋಗಿದ್ದಾನೆ. ನೀನೆಲ್ಲರೂ ಬಾಯಿಗೆ ಬಿಟ್ಬಿಟ್ಟೀಯಾ? ಈ ತಮಾಷೆ ನೋಡ್ಕೊಂಡು ಏನು ಗೊತ್ತಿಲ್ಲ ಅನ್ನೋ ಥರ ಇರು. ಸರಿ ಸರಿ. ವಿಷ್ಣು, ವೆಂಕಿ ಸಿಕ್ಕಂದ? ಅದು ಎಲ್ಲ ಕಡೆ ಹುಡುಕಿದ್ವಿ, ಇಲ್ಲೂ ಕಾಣಲಿಲ್ಲ. ಸುತ್ತ ಅರ್ಧ ಕಿಲೋಮೀಟರ್ ಹುಡ್ಕಾಡ್ದನಪ್ಪ, ಎಲ್ಲೂ ಕಾಣಿಸ್ತಾ ಇಲ್ಲ. ಅವನು ಪತ್ತೆನೇ ಇಲ್ಲ. ಅತ್ತಿಗೆ ಪದೇ ಪದೇ ಮಾತ್ ತಪ್ಪದ ಮಗ, ಮುತ್ತಿನಂತ ಮಗ, ಬಂಗಾರದಂತ ಮಗ ಅಂತ ಹೇಳ್ತಾ ಇದ್ರಲ್ಲ, ಈಗೇನ್ ಹೇಳ್ತೀರಾ? ಹೇಳತ್ತಿಗೆ ಅಮ್ಮ, ನಿನ್ನ ಮಗನಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತಾದ್ಮೇಲೆ ನೀವು ಇಲ್ಲಿವರೆಗೂ ಮುಂದುವರಿಬಾರ್ದಾಗಿತ್ತು. ನನ್ನ ಮಗಳನ್ನ ಮಂಟಪದಾಗೂ ಕರ್ಕೊಂಡ್ಬಂದು ತುಂಬಿ ಸಭೆಯಲ್ಲಿ ಅವಳಿಗೆ ಅವಮಾನ ಮಾಡ್ತಿದ್ದೀರಲ್ಲಬ್ಬ, ಯಾಕೆ? ನನ್ ಮಗಳು ಬೇಡ ಅಂತ ಅವ್ನ್ ಎಂಟೆಗೆ ಓಡೋಗಿದ್ದಾನೋ. ಆ ವೇದ ಹತ್ರ ಓಡೋದ್ನ ಏನು? ಇನ್ನು ಎಲ್ಲಿಗೆ ಹೋಗಕ್ ಸಾಧ್ಯ? ಅವನು ಹೋಗಿದ್ರೆ ಅಲ್ಲಿಗೆ ಹೋಗಿರ್ಬೇಕು. ಖಂಡಿತ ಅಲ್ಲಿಗೆ ಹೋಗಿರ್ತಾನೆ. ನಡೀರಿ ಎಲ್ರು ಅಲ್ಲಿ ಹೋಗೋಣ. ಅವ್ನ್ ಕುತ್ತಿಗೆ ಪಟ್ಟಿ ಇಟ್ಕೊಂಡು ನ್ಯಾಯ ಕೇಳೋಣ. ಆ ಮನೆ ಹಾಳಿ ವೇದನ್ ಜುಟ್ ಕತ್ತಿರ್ಸೋಣ. ಸುಧಾ, ಮೂರ್ತಿ, ತಡೀರಿ. ವಿಷಯ ಏನಂತ ಗೊತ್ತಿಲ್ಲದೆ ಅಲ್ಲಿ ಹೋಗಿ ಏನೇನೋ ಮಾಡೋದು ಬೇಡ. ಅಲ್ಲಿ ನಡೀತಾ ಇರೋದು ಮದ್ವೆನೆ. ಮತ್ತೆ ಇಲ್ಲಿ ನಡೀತಾ ಇರೋದೇನು ಶವ ಸಂಸ್ಕಾರನಾ? ಇಲ್ಲಿ ನಡೀತಾ ಇರೋದು ಮದುವೆನೇ. ಹೌದಾ? ನೋಡಿಯೇ, ಅವ್ರ ಹೆಚ್ಚೋ ನಾವೆಚ್ಚೋ ನೋಡೇ ಬಿಡೋಣ. ಅದ್ ಹೆಂಗ್ ನಮ್ಮ ಹುಡುಗಿಗೆ ಮೋಸ ಮಾಡಿ ಬೇರೆ ಹುಡುಗಿ ಜೊತೆ ಹೋಗ್ತಾನೆ? ನೋಡ ನಡೀರಯ್ಯ, ನಾವು ಅವರ ನೋಡೇ ಬಿಡೋಣ. ಬನ್ನಿ ಎಲ್ಲರೂ. ಒಂದ್ ನಿಮಿಷ. ನೀವೆಲ್ಲ ಇಲ್ಲೇ ಇರಿ, ನಾನೀಗ್ಲೇ ಬರ್ತೀನಿ. ಅಯ್ಯೋ ಎಲ್ಲಿ ಹೋಗ್ಬೇಡ್ರೆ, ನನ್ ಭಯ ಆಗುತ್ತೆ. ನಾನೇನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಿಲ್ಲಮ್ಮ. ಬಂದೇ ಇರು. ನಾನು ನಿನ್ಗೋಸ್ಕರ ಕಾಯ್ತಿದ್ದೀನಿ, ಬೇಗ ಬಾ. ಹೇಳಿ ಸಾಕ್ಷಿ. ಹಲೋ ಪ್ರೀತಮ್ ಸರ್, ವಿಕ್ರಮ್ ಮಂಟಪದಲ್ಲಿ ಕಾಣಿಸ್ತಿಲ್ಲ. ಅಲ್ಲಿಗೆ ಏನಾದ್ರೂ ಬಂದಿದ್ದಾನಾ? ಬರ್ತಾ ಇದ್ದ, ಬೈದು ಬುದ್ಧಿ ಹೇಳಿ ವಾಪಸ್ ಕಳ್ಸಿದ್ದೇನೆ. ಅವನ ಬಗ್ಗೆ ಗೊತ್ತಿದ್ದು ನಿನ್ಗೆ ಅಷ್ಟೆಲ್ಲ ಫೆಸಿಲಿಟೀಸ್ ಮಾಡಿಕೊಟ್ರು. ಅವ್ನು ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿ ತನಕ ಬರ್ತಾನೆ ಅಂದರೆ ನೀನು ಕತ್ತೆ ಕಾಯ್ತಾ ಇದ್ದ. ಸ್ವಲ್ಪ ಜವಾಬ್ದಾರಿ ಅನ್ನೋದು ಬೇಡ ನಿನಗೆ? ಸಾರಿ ಪ್ರೀತಮ್ ಸರ್, ಮದುವೆ ಗಡಿ ಬಿಡಿಲಿ ಒಂದು ಕ್ಷಣ ಯಾವ ಮಾರ್ಬಿಟ್ಟೆ. ಅಷ್ಟರಲ್ಲಿ ಹೀಗೆಲ್ಲ ನಡೆದೋಯ್ತು. ನೋಡು, ನಿನಗಿದೆ ಕೊನೆ ಚಾನ್ಸ್. ಅವ್ನು ಮಂಟಪಕ್ಕೆ ವಾಪಸ್ ಬಂದ ತಕ್ಷಣ ಮುಹೂರ್ತ, ಮಣ್ಣು, ಮಸಿ ಅಂತ ಏನು ನೋಡಿದೆ ಅವನ ಹತ್ರ ತಾಳಿ ಕಟ್ಟಿಸ್ಕೊಂಬಿಡು. ಅರ್ಥ ಆಗ್ತಿದ್ದೆ ನಾನು ನಿಂಗೆ ಹೇಳ್ತಿರೋದು? ಸರಿ ಸರ್, ಥ್ಯಾಂಕ್ ಯು. ನನ್ನ ಆತಂಕ ಎಲ್ಲ ಚಿಲ್ಲರೆ ವೇದ ಬಂದು ನಮ್ಮಿಬ್ಬರು ಮದ್ವೆಗೆ ತೊಂದರೆ ಮಾಡ್ತಾಳು ಅಂತ. ತೊಂದರೆ ಕೊಡೋ ಜಾಮೀನು ಎಲ್ಲ ಕಡೆ ಹೋಯ್ತು.
ಅವನೇ ಬೇರೆ ಅವ್ಳು ಲೆವೆಲೇ ಬೇರೆ ನೀನೆಲ್ಲ ಇವೆಲ್ಲ ಇದೊಂದು ಜನ್ಮ ಇದು ಬಂದ್ರು ಅವಳಿಗೆ ಸಮಾಜ ಚಾನ್ಸೇ ಇಲ್ಲ. ವಿಕ್ರಮ್ ನಾನು ನಿನ್ ಹೆಂಡತಿ ಆಗ್ತೀರಾ? ನನ್ನ ಹೆಂಡತಿಯಾಗಿ ಬದುಕ್ದೆ ನಾನು. ಮಂಟಪಕ್ಕೆ ರೀಚ್ ಆಗ್ತಾ ಇದೆಯಾ? ಎದುರುಗಡೆ ಇರೋದು ಕಾಣಿಸ್ತಿಲ್ವಾ? ಕಣ್ಣೇನಾದ್ರು ದಬಾಕೊಂಡಿದೆಯಾ ಹೇಗೆ? ಕೂಲ್ ಬಡಿ. ಈ ನಿನ್ನ ಹರಕ್ ಬಾಯಲ್ಲಿ ಕೌಂಟ್ರ್ ಕೊಡ್ತಾ ಹೋಗ್ಬೇಡ. ನಾನು ಹೇಳಿದ್ದನ್ನು ಅಷ್ಟೇ ಮಾಡ್ತಾ ಹೋಗು. ಇಲ್ಲಾಂದರೆ ಏನು ಮಾಡ್ತೀನಿ ಅಂತ ಗೊತ್ತಲ್ಲ. ಗೊತ್ತು ಅದೇ ಮಾಡ್ತೀನಿ. ಗುಡ್. ಅದೇನೋ ಒಳ್ಳೆ ಹರಳೆಣ್ಣೆ ಕುಡಿದ್ರ ಥರ ಮುಖ ಮಾಡ್ಕೊಂಡಿದ್ಯಾ. ಮದುಮಗ ಕಾಣೋ ನೀನು. ಒಂದು ಸ್ವಲ್ಪ ಉತ್ಸಾಹ ಇರಲಿ. ಸಾಕ್ಷಿನ ಮದುವೆ ಆಗಿ 100 ವರ್ಷ ಸುಖವಾಗಿ ಬಾಳ್ಬೇಕಾಗಿರೋ ನೀನು. ಆ ಜೋಶ್ ಇರಲಿ. ಗುಡ್ ಬಾಯ್, ಕೀಪ್ ಇಟ್ ಅಪ್. ಎಲ್ಲಿಗೆ ಹೋಗಿದ್ದೆ? ಟೈಮ್ ಆಗ್ತಿಲ್ವಾ? ನಡೀರಿ ಹೋಗೋಣ. ಚಿಲ್ಲಕ್ಕೆ ಹೋಗಿದ್ಯೋ? ಹಿಂಗೆ ಕಾಣ್ದೆ ನನಗೊಬ್ಬೊಬ್ರು ಒಂದೊಂದು ಮಾತಾಡ್ತಿದ್ದಾರೆ ಗೊತ್ತೇನೋ? ನಮ್ಮ ಮದುವೆ ಅಲ್ವಾ, ತುಂಬ ಟೆನ್ಷನ್ ಆಗಿತ್ತು. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡ್ತಿದ್ದೆ. ಹೊತ್ತೋಗಿದ್ದೆ ಗೊತ್ತಾಗಿಲ್ಲ. ವಿಷ್ಣು, ವೆಂಕಿ, ನೀವು ದೇವಸ್ಥಾನದಲ್ಲಿ ಹುಡುಕ್ಲಿಲ್ವಾ? ಅಪ್ಪ ಅವನು ಸಾಮಾನ್ಯ ದೇವಸ್ಥಾನಕ್ಕೆ ಹೋಗಲ್ವಲ್ಲ, ಹಾಗಾಗಿ ಅಬ್ಬ ನಾನು ಹಾಗೆ ಅಂದ್ಕೊಂಡೆ. ಅಲ್ವೇ? ಆಗ್ಲಿದ್ದ ಕೊಂಪೆನೆ ಮುಳುಗೋಗೋರ್ ಥರ ಮಾತಾಡ್ತಿದ್ಯಲ್ಲ. ಈಗ ನನ್ನ ಮಗ ಬಂದಿದ್ದಾನೆ, ಏನು ಹೇಳ್ತೀಯ? ತಪ್ಪಾಗೋಯ್ತು ಅತ್ತಿಗೆ. ಅಳಿಯಂದ್ರು ಕಾಣಲಿಲ್ಲ ಅಂತ ಗಾಬರಿಯಲ್ಲಿ ಇನ್ನೊಂದು ಸಲ ನನ್ನ ಮಗನ ಬಗ್ಗೆ ಈಗ ಮಾತಾಡಿದ್ರೆ ಅಲ್ಲೂ ಧರಿಸ್ಬಿಡ್ತೀನಿ. ಅಲ್ಲ, ನನ್ನ ಮಗನ ಬಗ್ಗೆ ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ? ಮಾರು ಉತ್ತ ಮಾತಾಡ್ತೀರಲ್ಲ. ಇವನು ನನ್ನ ಮಗ ಸುಧಾ. ತಲೆ ಕತ್ತರಿಸಿ ಕೈ ಕೊಡ್ತಾನೆ ಹೊರತು ಕೊಟ್ಟು ಮಾತನ್ನ ಯಾವತ್ತಿಗೂ ಮೀರಲ್ಲ. ಯಾಕಪ್ಪ ಮೂರ್ತಿ, ಮದ್ವೆ ಮನೆಗೆ ಬಂದಿದ್ದೀವಾ, ಸಾವನ್ ಮನೆಗೆ ಬಂದಿದ್ದೀವಾ ಅಂತ ಏನೇನೋ ಮಾತಾಡ್ತಿದ್ದೆ. ಈಗ ಏನಾದ್ರು ಮಾತಾಡು. ಯಾಕೆ ಸೈಲೆಂಟ್ ಆಗಿ ನಿಂತಿದ್ಯಾ? ಒಂದೆರಡು ನುಡಿ ಮುತ್ತುಗಳನ್ನ ಉದುರ್ಸು. ಕ್ಷಮಿಸ್ಬಿಡಿ ಮೇಷ್ಟ್ರೆ, ಅವಸರ ಪಟ್ಟು ತಪ್ಪು ಮಾಡಿಬಿಟ್ಟೆ. ನೀನು ನನ್ನ ಮನೆ ಸೊಸೆನಾ ಅಥವಾ ನನ್ನ ಶತ್ರುನ? ಅತ್ತೆ, ಶಿವರಿಗೇನೋ ಬುದ್ಧಿ ಇಲ್ಲ ಮಾತಾಡ್ತಾರೆ ಅಂದ್ರೆ ನಿನಗೆಲ್ಲ ಹೋಗುತ್ತೆ ಜ್ಞಾನ? ನನ್ನ ಮಗನ ಬಗ್ಗೆ ಇಲ್ಲ ಸಲ್ಲದ್ ಮಾತಾಡ್ತೀನಿ. ಹಾ, ಸುಮ್ಮನೆ ಕೇಳ್ಬಿಡು, ಇಲ್ಲ ಅಂದ್ರೆ ಕೆನ್ನೆಗೆ ಬೀಳುತ್ತೆ. ಅತ್ತೆ, ನನ್ನನ್ನ ಕ್ಷಮಿಸ್ಬಿಡಿ. ಇನ್ ಮುಂದೆ ಈ ರೀತಿ ಆಗಲ್ಲ. ಅಮ್ಮ, ಮುಹೂರ್ತ ವೇಳೆ ಆಗ್ತಾ ಇದೆ, ಬೇಗ ಬನ್ನಿ. ಸರಿ, ಆಗಿದ್ದಾಗೋಯ್ತು.
ನಡಿಬೇಕಾಗಿರೋ ಕೆಲಸದ ಕಡೆ ಗಮನ ಕೊಡೋಣ. ನಡಿ. ಕಂದ ಕಂದ ಯಾಕೆಷ್ಟು ಬೆವರ್ತಾ ಇದೆಯಾ? ಏನಾಯ್ತು? ಮುಖ ತೊಳ್ಕೊಂಡ್ ಬಾ ಹೋಗ.